ಬೆಳಗಾವಿಯಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ಗೋವಾದಿಂದ ಬೆಳಗಾವಿಗೆ ಬಂದಿದ್ದ ಗೋವಾದ ಮಾಜಿ ಶಾಸಕ ಕ್ಷುಲ್ಲಕ ಕಾರಣಕ್ಕೆ ಬೆಳಗಾವಿಯಲ್ಲಿ ಕೊಲೆಯಾಗಿದ್ದಾರೆ. ಆಟೋ ಚಾಲಕನೊಬ್ಬ ಅವರನ್ನ ಕೊಲೆ ಮಾಡಿರೋದು. ಕಾರು ಆಟೋಗೆ ಟಚ್ ಆಯಿತು ಅನ್ನೋ ಕಾರಣಕ್ಕಾಗಿ ಗಲಾಟೆ ಆರಂಭ ಆಗುತ್ತೆ. ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಲಾವೋ ಮಾಮಲೆದಾರ್ ಅನ್ನುವಂಥ ಶಾಸಕ ಮಾಜಿ ಶಾಸಕ ಕೊಲೆಯಾಗಿರೋದು. ಆ ದೃಶ್ಯವನ್ನ ಏನು ಗಮನಿಸ್ತಾ ಇದ್ದೀರಿ. 68-69 ವರ್ಷದ ಸೀನಿಯರ್ ಸಿಟಿಸನ್ ಅವರು ಒಬ್ಬ ಹಿರಿಯ ನಾಗರಿಕ ಅನ್ನೋದನ್ನ ಕೂಡ ನೋಡದೆ ಕ್ರೂರವಾಗಿ ಅವರ ಮೇಲೆ ಹಲ್ಲೆ ಮಾಡಿರೋದು ಈ CCTV ದೃಶ್ಯದಲ್ಲಿ ಸೆರೆಯಾಗಿದೆ. ಆ ಆಟೋ ಚಾಲಕನ ಫೋಟೋವನ್ನ ಕೂಡ ನೋಡ್ತಾ ಇದ್ದೀರಿ. ಮುಜಾಹಿದಿಲ್ ಶಕೀಲ್ ಎಂಬಾತ ಆರೋಪಿ. ಆತನನ್ನು ಸದ್ಯ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದ್ದಾರೆ. ಕ್ಷುಲ್ಲಕ ಕಾರಣ, ಅವರು ಪ್ರಯಾಣಿಸ್ತಾ ಇದ್ದಂಥ ಕಾರು ಈತನ ಆಟೋಗೆ ಒಂದು ಸ್ವಲ್ಪ ಟಚ್ ಆಗಿದೆ. ಆ ಟಚ್ ಆದ ಕಾರಣಕ್ಕಾಗಿಯೇ ನನ್ನ ಆಟೋ ಡೆಂಟ್ ಆಯಿತು ಅನ್ನೋ ಕಾರಣಕ್ಕಾಗಿ ಗಲಾಟೆ ಆರಂಭ ಆಗಿರೋದು. ಅವರನ್ನು ಹಿಂಬಾಲಿಸಿಕೊಂಡು ಲಾಡ್ಜ್ವರೆಗೆ ಬಂದ ಆಟೋ ಚಾಲಕ ಆ ನಂತರ ಅವರು ಕಾರನ್ನು ಪಾರ್ಕಿಂಗ್ ಹಾಕಿ ಈ ಕಡೆ ಬರೋ ಸಂದರ್ಭದಲ್ಲಿ ಅಡ್ಡ ಹಾಕ್ತಾನೆ. ಅಡ್ಡ ಹಾಕಿ ಗಲಾಟೆ ಶುರು ಮಾಡ್ತಾನೆ. ವಾಗ್ವಾದ ಶುರುವಾಗುತ್ತೆ. ಅಲ್ಲಿದ್ದಂಥವರು ಒಂದಿಷ್ಟು ಜನ ಅದನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತಾರೆ, ನೋಡ್ತಾ ಇದ್ದೀರಿ. ಆದರೆ ಕಪಾಳಕ್ಕೆ ಹೊಡಿತಾನೆ ಮಾಜಿ ಶಾಸಕ ಲಾವೋ ಮಾಮಲೆದಾರ್ ಅವರಿಗೆ. ಅಲ್ಲಿ ಏಟು ತಿಂದಂಥವರು ಅಲ್ಲಿಂದ ಮೇಲೆ ಹೋಗ್ತಾರೆ. ಅಂದರೆ ಅವರು ತಂಗಿದ್ದಂಥ ಹೋಟೆಲಿಗೆ, ಶ್ರೀನಿವಾಸ್ ಲಾಡ್ಜಿಗೆ ಮೇಲೆ ಹೋಗ್ತಾರೆ. ಹೋದವರು ರೂಮ್ ಸೇರೋದಕ್ಕಿಂತ ಮುಂಚಿತವಾಗಿ ರಿಸೆಪ್ಷನ್ ಸಮೀಪ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ನೋಡ್ತಾ ಇದ್ದೀರಿ. ಆ ದೃಶ್ಯವೂ ಕೂಡ CCTVಯಲ್ಲಿ ಸರಿಯಾಗಿದೆ. ಅವರು ಕುಸಿದು ಬೀಳುತ್ತಾ ಇದ್ದಂತೆ ಲಾಡ್ಜಿನ ಸಿಬ್ಬಂದಿ ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂಥ ಪ್ರಯತ್ನ ಮಾಡ್ತಾರೆ. ವಿಮ್ಸ್ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗುತ್ತೆ. ಆದರೆ ಆಸ್ಪತ್ರೆಗೆ ಕೊಂಡೊಯ್ಯುವಾಗಲೇ ಅವರು ಮೃತಪಟ್ಟಿದ್ರು ಅಂತ ಆಸ್ಪತ್ರೆಯಿಂದ ಸಿಕ್ಕಿರುವಂಥ ಮಾಹಿತಿ. ಅಂದರೆ ಹಲ್ಲೆಯಿಂದ ಆಘಾತಕ್ಕೊಳಗಾಗಿದ್ದಂಥ ಲಾವೋ ಮಾಮಲೆದಾರ್ ಮೃತಪಟ್ಟಿದ್ದಾರೆ. ಆಸ್ಪತ್ರೆಗೆ ತರೋದರೊಳಗೆ ಅವರ ಪ್ರಾಣ ಹೋಗಿತ್ತು ಅನ್ನೋ ಮಾಹಿತಿ ಆಸ್ಪತ್ರೆಯಿಂದ ಸಿಕ್ಕಿದೆ. ಸದ್ಯ ಆಟೋ ಚಾಲಕನನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಕಡೆ ಬಜಾರ್ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ. ಮಾರ್ಕೆಟ್ ಸ್ಟೇಷನ್ನ ಪೊಲೀಸರು ಆಟೋ ಚಾಲಕನನ್ನು ಅರೆಸ್ಟ್ ಮಾಡಿದ್ದಾರೆ. ಕೋಪದ ಕೈಗೆ ಬುದ್ಧಿ ಕೊಟ್ಟಂಥ ಆಟೋ ಚಾಲಕ ಜೈಲ್ ಸೇರಿದರೆ, ಅರೆಸ್ಟ್ ಆದರೆ ಬಡಪಾಯಿ ಮಾಜಿ ಶಾಸಕ ಸದ್ಯ ಪ್ರಾಣ ಕಳ್ಕೊಂಡಿದ್ದಾರೆ. ಕ್ಷುಲ್ಲಕ ವಿಚಾರ, ಚಿಕ್ಕದೊಂದು ಆಕ್ಸಿಡೆಂಟು, ಚಿಕ್ಕದಾಗಿ ಕಾರು ಆಟೋಗೆ ಟಚ್ ಆಗಿರೋದು. ಮಾತಲ್ಲಿ ಮುಗಿಸಿ ಬಿಡಬೇಕಾದಂಥ ವಿಚಾರ, ಮಾತಲ್ಲಿ ಮಾತುಕತೆಯ ಮುಖಾಂತರ ಮುಗಿಸಿ ಬಿಡಬೇಕಾದಂಥ ವಿಚಾರ. ಸಿಟ್ಟಿನ ಕೈಗೆ, ಕೋಪದ ಕೈಗೆ ಬುದ್ಧಿ ಕೊಟ್ಟಂಥ ಪರಿಣಾಮ ಎವಿಡೆನ್ಸ್ಗಳೆಲ್ಲವೂ ಕೂಡ ಸ್ಟ್ರಾಂಗ್ ಇದೆ. ಆಟೋ ಚಾಲಕನಿಗೆ ಕಮ್ಸೆ ಕಮ್ ಜೀವಾವಧಿ ಆಗುತ್ತೆ. ಕರೆಕ್ಟಾಗಿ ತನಿಖೆ ಮಾಡಿ ಶಿಕ್ಷೆ ಆದರೆ ಜೀವಾವಧಿ. ಆತನ ಭವಿಷ್ಯವನ್ನೇ ಆತ ಕಳ್ಕೊಂಡ ಆಟೋ ಚಾಲಕ. ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟಂಥ ಪರಿಣಾಮ ಕಮ್ಸೆ ಕಮ್ ಜೀವಾವಧಿ ಆಗುವಂಥ ಕೇಸ್ ಇದು, ಮರ್ಡರ್ ಕೇಸು. ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳದೆ ಇದ್ರೆ ಏನಾಗುತ್ತೆ, ರಸ್ತೆಯಲ್ಲಾಗುವಂಥ ಸಣ್ಣ ಪುಟ್ಟ ಜಗಳಗಳು ಎಲ್ಲೂ ಹೋಗಿ ಮುಗಿಯುತ್ತೆ ಅನ್ನೋದಕ್ಕೆ ಉದಾಹರಣೆಯ ರೀತಿಯಲ್ಲಿ ಕಾಣ್ತಾ ಇದೆ. ಇನ್ನು ಲಾವೋ ಮಾಮಲೆದಾರ್ ಅವರು ವೀಕೆಂಡ್ ಸಂದರ್ಭದಲ್ಲಿ ಬೆಳಗಾವಿಗೆ ಬರ್ತಾ ಇದ್ರಂತೆ. ಬಂದವರು ಬೆಳಗಾವಿಯಲ್ಲಿ ಅವರ ಕೆಲಸಗಳನ್ನೆಲ್ಲ ಮುಗಿಸಿ ಆನಂತರ ಗೋವಾಗೆ ವಾಪಸ್ ಹೋಗ್ತಾ ಇದ್ರು. ಪ್ರತಿ ಬಾರಿ ಹೆಚ್ಚು ಸಂದರ್ಭದಲ್ಲಿ ಬೆಳಗಾವಿಗೆ ಬಂದು ಹೋಗ್ತಾ ಇದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಂದರೆ ಅವರು ಶ್ರೀನಿವಾಸ್ ಲಾಡ್ಜಲ್ಲೇ ಉಳಿತಾ ಇದ್ರು ಅನ್ನೋ ಡೀಟೇಲ್ ಕೂಡ ಸಿಗ್ತಾ ಇದೆ. ಸದ್ಯ ಲಾವೋ ಮಾಮಲೆದಾರ್ ಅವರ ಸಂಬಂಧಿಕರು ಬೆಳಗಾವಿಗೆ ಬರ್ತಿದ್ದಾರೆ ಅನ್ನುವಂಥ ಡೀಟೇಲ್ ಕೂಡ ಸಿಗ್ತಾ ಇದೆ. ಈಗ ಬರಾಕ್ರಿ ರಿಕ್ಷಾ ಅವ್ರ ಒಬ್ಬರು ಬರತ್ತಿರ, ಇವ್ರು ಕಾರ್ ತಗೊಂಡ್ ಬರಾಕಿತ್ರಿ. ಕಡೆ ಬೈರದಿಂದ ಶ್ರೀನಿವಾಸ್ ಲಾಡ್ಜ್ಗೆ ಇರ್ತಾರ್ರಿ. ಅವ್ರ ಪ್ಯಾಸೆಂಜರ್ ಅನ್ಕ್ಯಾಸ್ ಬಂದಾರ. ಅವ್ರ ಸಬ್ ರಿಕ್ಷಾಗೆ ಟಚ್ ಆತ್ರಿ. ಟಚ್ ಆತಂದ್ರೆ ಕಾರ್ ಅವರು ನಿಂತಿರಲ್ಲ, ಸ್ವಲ್ಪ ಆಗೈತೆ ಅನ್ಕ್ಯಾಸ್ ಹಿಂಗ ಬಂದ್ಬಿಟ್ಟಾರು. ಎಲ್ಲರೂ ಮಂದಿ ಅಲ್ಲಿ ಹೇಳ್ತಾರಿದೆ, ಏನಪ್ಪ ಐತಿ, ಏನು ಮಾತಾಡ್ಬೇಕಂತ ಕೆಲಸ ಇಲ್ಲ, ಜೋರ್ ದಾದಾಗಿರಿ ಮಾಡ್ಕೊಂಡ್ ಕ್ಯಾಸ ಮ್ಯಾಲ್ ಬಂದ್ ಕ್ಯಾಸು ಒಂದು ಬಡಿ ಬಿಟ್ರಿ. ಅವಂಗ ಬಡಿದಂದರೆ ಅವ್ನು ಸ್ವಲ್ಪ ಚಕ್ಕರ್ ಬಂದ್ ಕ್ಯಾನ್ಸ ಮ್ಯಾಲ್ ಬಂತಂದ್ರೆ ಇಲ್ಲೇ ಡೆಡ್ ಇದು ಆನ್ ಸ್ಪಾಟ್ ಒಂದು ಡೆಡ್ ಆದ್ ಬಿತ್ರಿ. ಅದು ಹಂಗಾಗೈತೆ, ಅದು ಹೊಡೆದಿತ್ತು ಆಗೈತೆ ಅನ್ನ ಏನು ಗೊತ್ತಿಲ್ಲ. ಏನು ಆಟ ಹೊಡೆದಾರ ಅನ್ಕ್ಯಾಸ ಅದು ಪ್ರೂಫ್ ಇದೆ. ಈಗ ಅವ್ರು ಭಾಳ ಜನ ಬಂದ್ ಕ್ಯಾಸ ಒಬ್ಬ ಬಡ್ದಾನ್ರಿ, ಒಂದ ಹೊಡೆದಾನ್ರಿ, ಭಾಳ ಸ್ಟ್ರಾಂಗ್ ಬಂದಾನ್ರಿ. ಅವ್ರ ಬಂದ್ ಕ್ಯಾಸ ಬಂದ್ ಕ್ಯಾಸ ಹೊಡೆದು ಬಿಡ್ತಾನ್ರಿ. ಆಮೇಲೆ ಇಲ್ಲಿ ಅವರು ಹೋಟೆಲ್ ಅವರು ಫೋನ್ ಮಾಡಿ ಕ್ಯಾಸು ಮಾರ್ಕೆಟ್ ಪೊಸಿಷನ್ಗೆ ತಾಬಡ್ತಾವ ಇನ್ಫಾರ್ಮೇಶನ್ ಮಾಡೋದು. ಪೊಲೀಸ್ ಬಂದ್ ಕ್ಯಾಸು ಆರೋಪಿಗೆ ತಗೊಂಡು ಹೋಗಿ ಬಿಟ್ಟಾರ ಅವರು ಪೊಲೀಸ್ ಸ್ಟೇಷನ್ಗೆ.
ಇಲ್ಲ ಇಲ್ಲೇ ಅವ್ರ ಗೋವಾನಿಗೆ ಯಾವ ಪ್ಯಾಸೆಂಜರ್ ಐತ್ರಿ ಅವ್ರ ಯಾವ ಅನ್ಕೊಂಡು ನನ್ಗೆ ಗೊತ್ತಿಲ್ಲ. ಅದೇ ನನಗೆ ಏನು ಎಷ್ಟು ದಿವಸ ಆತನ ಕೆಸಿಲ್ಲ, ನಾನು ನೋಡಿನ ಅಷ್ಟೇ ಹೇಳ್ತೇನಿದೆ. ಇಲ್ಲಿ ಬಂದ್ಕ ಜಗಳ ಏನು ನಡೆದಿದೆ ಅಂಬನ್ಗೆ ಅವರು ಎಲ್ಲರೂ ಇದು ಅನ್ಕೆಸ್ ಹೇಳ್ತಾರೆ. ಇದೆ ತಪ್ಪು ಐತ್ರಿ, ಅವ್ರು ಹೊಡೆದು ತಪ್ಪು ಐತ್ರಿ. ರಿಕ್ಷಾ ಜಾಸ್ತಿ ಆಗಿಬಿಟ್ಟೈತ್ರಿ. ಇದು 1200 ಪರ್ಮಿಟ್ ಇಂಪಾಲ್ಷನ್ ಹೇಳತ್ತೇನೆ ರೀ. ನಾ 1200 ಪರ್ಮಿಟ್ ಇದೆ, 5000 ರೂಪಾಯಿ 5000 ರಿಕ್ಷಾ ನಡೀತೈತಿ ರೀ. ಮಂದಿಗೆ ಹೋಗಕ್ಕೆ ಜಾಗ ಇಲ್ರಿ. ಯಾವಾಗಂದ್ರೆ ಮಾತಾಡಕ್ಕೆ ಹೋಗ್ತಂದ್ರಿ ರೀ ಎಲ್ಲರೂ ಅನ್ಕೇಸ್ರಿ ಬಡದಾಕ್ ಬರ್ತಾರ್ರಿ. ಬಾಯಾಗ ಬಂತಂದ್ರೆ ಬೈ ಬಿಡ್ತಾರ್ರಿ. ಯಾವುದಂತ ಏನಿದೆ ಸ್ಟ್ರಾಂಗ್ ಅಂದೆ ಮುದುಕದಾನು ಏನಪ್ಪ ಹೆಂಗೆ ಸಮಸ್ಯೆ ಹೆಂಗೆ ಮಾಡ್ಬೇಕು ಅನ್ಕೇಸ ಅವ್ರು ತಿಳಂಗಿಲ್ಲ. ಪ್ರೆಷರ್ದಾಗ ಬಂದು ಬಿಡ್ಕ್ಯಾಸ ಹೊಡಿ ಬಿಡ್ತಾರ್ರಿ. ಇಲ್ಲ ಒಬ್ಬ ಹೊತ್ರಿ ಒಬ್ಬ ಬಂದ್ ಕ್ಯಾಸ್ ಹೊಡ್ದಾನ್ರಿ. ಕೈಯಾಗ ಏನು ಹೇಳ್ರಿ ಹೊಡ್ಬಿಡ್ತಾನ್ರಿ. ಕೈಲೇ ಹೊಡ್ದಾನ್ರಿ, ಅಷ್ಟು ಫಾಸ್ಟ್ ಹೊಡ್ದಾನ್ರಿ. ಅವ್ರು ಏನು ಬೇಜಾರು ಆತ್ ಕ್ಯಾಸ್ರಿ, ಯಾಕಪ್ಪ ನನ್ನ ಹೊಡೆದಾರಂಗೆ ಬೇಜಾರಂಗೆ ಮ್ಯಾಲೆ ಬಂದ್ ಕ್ಯಾಸು ಅಲ್ಲಿ ಬಂದ್ ಕ್ಯಾಸು ಅದು ಅವ್ನ ಸ್ಪಾಟ್ ಒಂದು ಡೆಡ್ ಆಗಿಬಿಟ್ಟೈತ್ರಿ. ಅದು ನಾನು ಆರಿಫ್ ಅನ್ ಕ್ಯಾಸ್ ರೀ. ನನಗೆ ರಿಕ್ವೆಸ್ಟ್ RTO ಸಾರಿಗೆ ಎಲ್ಲರಿಗೆ ಈ ರೀಚೆಕಿಂಗ್ ರಿಕ್ಷಾ ಆಗಲಿ 2 ವೀಲರ್ ಆಗಲಿ ಯಾವುದೋ ಗಾಡಿ ಇರಲಿ ರೀ, ರೀಚೆಕಿಂಗ್ ಆಗಬೇಕು. ಎಷ್ಟು ಪರ್ಮಿಟ್ ಇದೆ, ಹ್ಯಾಂಗೆ ಪರ್ಮಿಟ್ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೇರ ಸಂಪರ್ಕದಲ್ಲಿ. ಶ್ರೀಕಾಂತ್, ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಮಾತನಾಡಿದ್ದನ್ನು ಗಮನಿಸಿದ್ವಿ. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಅಂತ ಅನ್ಸುತ್ತೆ ಇದು. ಹೌದು ರಕ್ಷತೆ, ಏನಂತಂದ್ರೆ ಈಗಾಗಲೇ ಏನು ಮೃತಪಟ್ಟಿದ್ದಾರೆ ಗೋವಾದ ಪೋಂಡಾದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂಥ ಲಾವೋ ಮಾಮಲೆದಾರ್ ಏನಿದ್ದಾರೆ, ಇವರು ಏನಂತಂದ್ರೆ 2012ರಲ್ಲಿ ಏನಂತಂದ್ರೆ ಕಾಂಗ್ರೆಸ್ಸಿಂದ ಗೆಲುವನ್ನು ಸಾಧಿಸಿ ಒಂದು ಬಾರಿ ಏನಂತಂದ್ರೆ ಅಲ್ಲಿನ ಶಾಸಕರಾಗಿ ಆಯ್ಕೆಗೊಂಡಿದ್ರು. ಅದಾದ ನಂತರ ಅವರು ಮಾಜಿ ಶಾಸಕರಾದ ನಂತರ ಇಲ್ಲಿ ಏನಂತಂದ್ರೆ ಬೆಳಗಾವಿಗೆ ಪ್ರತಿ ವೀಕೆಂಡ್ ಸಂದರ್ಭದಲ್ಲಿ ಅವರು ಆಗಮಿಸ್ತಾ ಇದ್ರು. ಆಗಮಿಸಿ ಇದೇ ಒಂದು ಶ್ರೀನಿವಾಸ್ ಲಾಡ್ಜ್ನಲ್ಲಿ ಅವರು ತಂಗ್ತಾ ಇದ್ರು. ಜೊತೆಗೆ ಇಲ್ಲಿ ಏನಂತಂದ್ರೆ ಅವರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮತ್ತೆ ಭಾನುವಾರ ಸಂಜೆ ಏನಂತಂದ್ರೆ ಅವರ ವಾಪಸ್ ಹೋಗುವಂಥದ್ದು ಇದು ಪ್ರತಿ ವಾರ ನಡೆದುಕೊಂಡು ಬಂದಿರುವಂಥದ್ದು. ಅದೇ ರೀತಿಯಾಗಿ ಇವತ್ತು ಏನಂತಂದ್ರೆ ಅವರು ಆಗಮಿಸಿದಂಥ ಸಂದರ್ಭದಲ್ಲಿ ಇದು ಕ್ಷುಲ್ಲಕ ಕಾರಣ ಅಂದ್ರೆ ಕೇವಲ ಒಂದು ತಮ್ಮ ಕಾರು ಟಚ್ ಆಯಿತು ಅನ್ನೋ ಕಾರಣದಿಂದಾಗಿ ಆಟೋ ಚಾಲಕ ಏನಂತಂದ್ರೆ ಅವರ ಕಾರನ್ನ ಬೆನ್ನತ್ತಿ ಬಂದು ಈ ರೀತಿಯಾಗಿ ಹಲ್ಲೆಯನ್ನು ನಡೆಸಿದ್ರು. ಹಲ್ಲೆ ನಡೆಸಿದ ಕ್ಷಣಾರ್ಧದಲ್ಲೇ ಅವರು ಏನಂತಂದ್ರೆ ಕುಸಿದು ಬಿದ್ದು ಸಾವನ್ನಪ್ಪಿರುವಂಥ ವಿಚಾರ ಏನಿದೆ ಇದನ್ನು ಬಹಳಷ್ಟು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಯಾಕಂತಂದ್ರೆ ಇದು ಈ ರೀತಿಯಾಗಿ ಒಂದು ಹಲ್ಲೆಯನ್ನು ನಡೆಸಿ ತಕ್ಷಣ ಆತ ಸಾವನ್ನಪ್ಪಿದ್ದಾನೆ, ಇದನ್ನ ಕೊಲೆ ಅಂತೇಳಿ ಈಗ ಪೊಲೀಸ್ ಇಲಾಖೆ ಪರಿಗಣಿಸಿ ಅದರ ಬಗ್ಗೆ ಏನಂತಂದ್ರೆ ತನಿಖೆಯನ್ನ ನಡೆಸ್ತಾ ಇರುವಂಥದ್ದು. ಯಾಕಂದ್ರೆ ಒಂದ್ ಕಡೆ ಆಟೋ ಚಾಲಕ ಏನಿದ್ದಾನೆ ಆತನನ್ನ ವಶಕ್ಕೆ ಪಡೆದು DCP ನೇತೃತ್ವದಲ್ಲಿ ಅಂದ್ರೆ ರೋಹನ್ ಜಗದೀಶ್ ಅವರ ನೇತೃತ್ವದಲ್ಲಿ ಈಗ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಏನಂತಂದ್ರೆ ಏನು ಶ್ರೀನಿವಾಸ್ ಲಾಡ್ಜ್ನಲ್ಲಿ ಇರ್ತಕ್ಕಂಥ ಏನು ಆ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಗಳಿದ್ರು ಅವರ ಒಂದು ವಿವರಣೆಯನ್ನ ಪಡೆದುಕೊಳ್ಳುವಂಥದ್ದು, ಆ ಘಟನೆ ಯಾವ ರೀತಿ ನಡೀತು ಅಂತೇಳಿ ಅವರಿಂದ ವಿವರಣೆಯನ್ನ ಪಡೆಯುವಂಥದ್ದು. ಇದ್ರ ಜೊತೆಗೆ ಆ ಇರ್ತಕ್ಕಂಥ ಏನು ಒಂದು ತಕ್ಷಣ ಕುಸಿದು ಬಿದ್ದರು ಅವರನ್ನ ಬೆಳಗಾವಿ ಬೀಮ್ಸ್ ಆಸ್ಪತ್ರೆಗೆ ಸಾಗಿಸಲಾಯಿತು. ಆ ಸಂದರ್ಭದಲ್ಲಿ ನಡೆದಂಥ ಏನು ಇಡೀ CCTV ಫುಟೇಜ್ಗಳನ್ನು ಪಡೆದುಕೊಂಡು ಏನಂತಂದ್ರೆ ಪೊಲೀಸ್ ಇಲಾಖೆ ತನಿಖೆಯನ್ನ ನಡೆಸ್ತಾ ಇದೆ. ಇದ್ರ ಜೊತೆಗೆ ಏನಂತಂದ್ರೆ ಏನು ನಗರ ಶಾಸಕರಾಗಿರುವಂಥ ಅಭಯ್ ಪಾಟೀಲ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬಹಳಷ್ಟು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಡುವಾಗಲೇ ಅಂತಂದ್ರೆ ಮಾಜಿ ಶಾಸಕನೊಬ್ಬ ಜನಪ್ರತಿನಿಧಿಯೊಬ್ಬನನ್ನ ಈ ರೀತಿಯಾಗಿ ಹತ್ಯೆ ಮಾಡಲಾಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಏನಂತಂದ್ರೆ ಕಾನೂನು ಸುವ್ಯವಸ್ಥೆ ಇದೆ ಅಂತೇಳಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶ್ರೀಕಾಂತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.